ಹಿಂದಿನ ಭಾಗದಲ್ಲಿ ರೇಣುಕಾ ತನ್ನ ಮಗನಿಗೆ ಮದುವೆ ಮಾಡಿ ಸೌಮ್ಯ ಸೊಸೆಯಾಗಿ ಮನೆಗೆ ಬಂದಿರ್ತಾಳೆ. ಸೌಮ್ಯ ಸೋಮಾರಿ ಅಂದರೆ ಸೋಮಾರಿ, ಒಂದು ಕೆಲಸನೂ ಮಾಡ್ದೋಳೆ ಅಲ್ಲ. ಆದರೆ ಅತ್ತೆ ಮನೇಲಿ ಎಲ್ಲ ಕೆಲಸನೂ ಅವಳೇ ಮಾಡಬೇಕಾಗಿರತ್ತೆ. ಮೊದಲನೇ ದಿನ ಅಂತ ಸ್ವಲ್ಪ ಕೆಲಸನ ರೇಣುಕಾ ಎಲ್ಲ ಮಾಡಿರ್ತಾಳೆ, ಆದರೆ ತಿಂಡಿ ವಿಷಯ ಇವಳೇ ಮಾಡಬೇಕಾಗಿರತ್ತೆ. ಹಾಗಾಗಿ ಸೌಮ್ಯ ತನಗೇನೂ ಕೆಲಸ ಬರಲ್ಲ ಅಂತ ಎಲ್ರಿಗೂ ಗೊತ್ತಾದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೋಟೆಲಿಂದ ತಿಂಡಿ ತರಿಸಿ ಮನೆಯವ್ರಿಗೆಲ್ಲರಿಗೂ ಕೊಡ್ತಾಳೆ. ಪಾಪ ಮನೆಯವರೆಲ್ಲರೂ ಅದೇ ಅವಳೇ ಮಾಡಿರೋದು ಅಂತ ತುಂಬ ರುಚಿಯಾಗಿದೆ ಅಂತ ತಿಂದು ಹೊಗಳಿ ಅಟ್ಟಕ್ಕೂ ಏರಿಸ್ತಾರೆ. ಮದುವೆ ಆಗಿರೋ ಹೊಸದ್ರಲ್ಲಿ ಹೇಗೋ ಮ್ಯಾನೇಜ್ ಮಾಡ್ತಾಳೆ. ಆದರೆ ಮುಂದೆ ಮುಂದೆ ಹೀಗೆ ಮಾಡೋದಕ್ಕಾಗತ್ತಾ? ರೇಣುಕನಿಗೆ ಇರೋ ಎಲ್ಲ ವಿಷಯ ಗೊತ್ತಾದರೆ ಮುಂದೆ ಏನಾಗುತ್ತೆ? ಅತ್ತೆ ಸೊಸೆ ಸಂಬಂಧ ಹೀಗೆ ಮುಂದುವರಿಯುತ್ತಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ನ ನೋಡೋಣ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಒಂದು ಸ್ವಲ್ಪ ದಿನ ಕಳೆದ ಮೇಲೆ, ಯಪ್ಪ, ನನಗಂತೂ ಈ ಮನೆಗೆ ಬಂದಾಗಿಂದನೂ ಅದು ಇದು ಅಂತ ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತು. ಅಪ್ಪ, ಮನೇಲಿ ಒಂದು ಕಸ ಕಡ್ಡಿನೂ ಎತ್ತಾ ಇರಲಿಲ್ಲ. ಇಲ್ಲೋ ಅತ್ತೆ ಅಂತೂ ಕೆಲವು ಸರಿ ಏನು ಕೆಲಸ ಮಾಡಲ್ಲ, ಸೊಂಟ ನೋವು ಅಂತ ಸುಮ್ಮನೆ ಕೂತ್ ಬಿಡ್ತಾರೆ. ಸೊಸೆ ಬಂದ ಕೂಡ್ಲೇ ಈ ಅತ್ತೆಯರಿಗೆಲ್ಲ ಸೊಂಟ ನೋವು ಶುರುವಾಗುತ್ತೆ ಅನ್ಸುತ್ತೆ. ಸೊಸೆದಿರು ಇಲ್ಲದೆ ಇರುವಾಗ ಆರಾಮಾಗಿರ್ತಾರೆ. ಅವಾಗ ಸೊಂಟ ನೋವು ಗಿಂಟ ನೋವು ಏನೂ ಬರೋದಿಲ್ಲ. ದಿನ ಬೆಳಗಾದ್ರೆ ಸಾಕು ಅಲಾರಾಮ್ ಥರ ಬಂದು ಎಬ್ಬಿಸ್ತಾರೆ. ನಾನು ಅಲಾರಾಮ್ ಇಟ್ಕೊಳ್ಳೋದೇ ಬೇಡ. ಅಷ್ಟರೊಳಗೆ ಇವರೇ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ, ಅದು 5 ಗಂಟೆಗೆ. ನನಗೂ 5 ಗಂಟೆಗೆ ಒಳ್ಳೆ ನಿದ್ದೆ ಬರೋ ಟೈಮು. ಅತ್ತೆ ಆ ನಿದ್ದೆನೆಲ್ಲ ಹಾಳು ಮಾಡ್ತಿದ್ದಾರೆ. ಆ ನಿದ್ದೆಗಣ್ಣಲ್ಲೆದ್ದು ಮನೆಯೆಲ್ಲ ಗುಡಿಸಿ ಸಾರಿಸಿ ನನಗಂತೂ ಸಾಕಾಗುತ್ತೆ. ಪುಣ್ಯ ಏನು ತಿಂಡಿ ಊಟ ಇದನ್ನೆಲ್ಲ ಹೋಟೆಲಲ್ಲಿ ತರಿಸ್ಕೊಡೋದಕ್ಕಾಯ್ತು. ಇಲ್ಲ ಅಂದಿದ್ರೆ ನನಗಂತೂ ಏನು ಮಾಡೋದಕ್ಕಾಗ್ತಿರ್ಲಿಲ್ಲ. ನನ್ನ ಪುಣ್ಯಕ್ಕೆ ನಾನು ಹೋಟೆಲಲ್ಲಿ ತರಿಸ್ತಿರೋದು ಅಂತ ಮನೆಯವ್ರು ಯಾರಿಗೂ ಗೊತ್ತೂ ಆಗ್ತಿಲ್ಲ. ಅದಕ್ಕೆ ನನಗೆ ಟೈಮ್ ಆಗ್ತಿದೆ, ಎಲ್ಲಿ ಹೋದ್ರಿ? ಬಾಕ್ಸಿಗೆ ತಿಂಡಿ ಹಾಕ್ಕೊಡಿ, ಹಾಗೆ ನನಗೂ ತಿಂಡಿ ಹಾಕ್ಕೊಡಿ. ಅದಕ್ಕೆ ಛೇ, ಇಷ್ಟೊತ್ತು ಎದ್ದು ಕೆಲಸ ಮಾಡಿ ಸುಸ್ತಾಗಿದ್ದೀನಿ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಇವಳು ಮತ್ತೆ ಶುರು ಮಾಡಿದ್ಲು. ಇವಳು ಬಿಟ್ರೆ ಅತ್ತೆ ಬಿಟ್ರೆ ಮಾವನ್ ಬಿಟ್ರೆ ನನ್ನ ಗಂಡ, ಯಾರಾದರೂ ಒಬ್ರು ನನ್ನನ್ನು ಕರಿತಾನೆ ಇರ್ತಾರೆ, ಕೆಲಸ ಹೇಳ್ತಾನೆ ಇರ್ತಾರೆ. ಅಲ್ಲ, ಈ ಮನೆಗೆ ನನ್ನನ್ನು ಸೊಸೆಯಾಗಿ ತಂದಿದ್ದಾರೋ ಅಥವಾ ಮನೆ ಕೆಲಸ ಮಾಡೋದಕ್ಕೋಸ್ಕರನೇ ಮದುವೆ ಮಾಡ್ಕೊಂಡು ಬಂದಿದ್ದಾರೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಎಲ್ಲೋದ್ರಿ? ಬೇಗ ಬನ್ನಿ, ಟೈಮ್ ಆಯಿತು. ನನಗೆ ಆಲ್ರೆಡಿ ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ಇದೆ. ಹಾಂ, ಬಂದೆ ನಕ್ಷತ್ರ. ಛೇ, ನನಗೆ ಮಾಡೋದಕ್ಕೆ ಬರಲ್ಲ ಅಂತ ಹೋಟೆಲಿಂದ ತರಿಸ್ಕೊತೀನಿ, ಆದರೆ ಅದನ್ನು ಹಾಕೊಂಡು ತಿನ್ನೋದಕ್ಕೂ ಇವ್ರಿಗೆ ಆಗಲ್ಲ ಅನ್ಸುತ್ತೆ. ಅದನ್ನು ನಾನೇ ಹಾಕ್ಕೊಡ್ಬೇಕು. ಛೇ, ಮನೆಗೆ ಸೊಸೆ ಬಂದಮೇಲೆ ಮನೇಲಿರೋರು ಕೆಲಸ ಮಾಡೋದನ್ನ ಸ್ವಲ್ಪ ಕಡಿಮೆನೇ ಮಾಡ್ತಾರೆ. ಹಾಗೆ ರೇಣುಕಾ ಕೂಡ ಕೆಲಸನ ಸ್ವಲ್ಪ ಕಡಿಮೆ ಮಾಡಿರ್ತಾಳೆ. ಹಾಗಾಗಿ ಸೌಮ್ಯನೇ ಮನೆ ಎಲ್ಲ ಕೆಲಸನೂ ಮಾಡಬೇಕಾಗಿರತ್ತೆ. ಮೊದಲೇ ನಮ್ಮ ಸೌಮ್ಯ ತುಂಬ ಸೋಮಾರಿ. ಕೆಲಸ ಮಾಡೋದು ಅಂದರೆ ಅವಳಿಗೆ ಸ್ವಲ್ಪನೂ ಆಗಬರಲ್ಲ. ಆದರೆ ಗಂಡನ ಮನೇಲಿ ತನ್ನ ಸೋಮಾರಿತನ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರೂ ಎದುರಿಗೂ ತೋರಿಸ್ಕೊಳ್ದೇನೆ ಕೆಲಸ ಮಾಡ್ತಾ ಇರ್ತಾಳೆ. ಆದರೆ ಪದೇ ಪದೇ ಕರೆಯೋದು, ಕೆಲಸ ಮಾಡಿಸೋದು ಇವಳಿಗೆ ಸ್ವಲ್ಪನೂ ಹಿಡಿಸ್ತಾ ಇರಲ್ಲ. ಅಯ್ಯಯ್ಯೋ, ದಿನಾಲು ನನ್ನ ಊಟ ತಿಂಡಿ ಎಲ್ಲನೂ ಹೋಟೆಲಿಂದ ತರಿಸಿ ನನ್ನ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಗಿದೆ. ಏನಾದರೂ ಅರ್ಜೆಂಟಿಗೆ ಬೇಕು ಅಂದರೂ, ಶಾಪಿಂಗ್ ಹೋಗ್ಬೇಕು ಅಂದರೂ ದುಡ್ಡಿಲ್ಲ. ಛೇ, ಏನು ಮಾಡೋದು? ಇನ್ನೂ ಏನೂ ಅರ್ಥನೇ ಆಗ್ತಿಲ್ವಲ್ಲ. ಅಮ್ಮ ಸೌಮ್ಯ ಎಲ್ಲಿದೆಯಮ್ಮ? ಅಬ್ಬಾ, ನಂದೊಂದು ಟೆನ್ಷನ್ ಆದರೆ ಇವ್ರದೊಂದು. ನಾನೊಂದು ಸ್ವಲ್ಪ ಎಲ್ಲಾದರೂ ಹೋದರೆ ಸಾಕು, ಅಮ್ಮ ಸೌಮ್ಯ ಎಲ್ಲಿದೆಯಮ್ಮ ಅಂತ ಬಂದ್ಬಿಡ್ತಾರೆ. ಅದು ಏನು ಗೋಳೋ ಇದು. ಏನತ್ತೆ, ಏನಾದರೂ ಹೇಳಬೇಕಿತ್ತಾ? ಏನು ಅಂತ ಹೇಳಿ, ಏನಾದರೂ ಮಾಡಿಕೊಡ್ಬೇಕಾ? ಅಯ್ಯೋ, ಅದೇನಿಲ್ಲ ಸೌಮ್ಯ, ನೀನಿವತ್ತು ಅಡುಗೆ ಮನೆಗೆ ರಜೆ ಹಾಕ್ಬಿಡು. ಯಾಕೆ ಗೊತ್ತಾ, ಪಕ್ಕದ ಮನೇಲಿ ಮಗು ನಾಮಕರಣ ಇದೆ. ಅಲ್ಲಿಗೆ ಹೋಗಿ ಮಗುನ ನೋಡಿಕೊಂಡು ಮಾತಾಡ್ಸ್ಕೊಂಡು ನಾಮಕರಣದಲ್ಲೇ ಊಟ ಮಾಡ್ಕೊಂಡು ಬರೋಣ, ಆಯಿತಾ? ಓ ಹೌದಾ ಅತ್ತೆ, ಆದರೆ ಮನೆಯವರಿಗೆ ಅಂತ ಅಡುಗೆ ಮಾಡಲೇಬೇಕಲ್ವಾ? ನಕ್ಷತ್ರ ಕಾಲೇಜಿಂದ ಬರ್ತಾಳೆ, ಅದು ಮಾವ ಬೇರೆ ಇರ್ತಾರೆ. ಇಲ್ಲಮ್ಮ ಸೌಮ್ಯ, ನಿಮ್ಮ ಮಾವ ಮನೇಲಿರಲ್ಲ, ಅವ್ರ ಫ್ರೆಂಡ್ ಮನೆಗೆ ಎಲ್ಲಿಗೋ ಹೋಗ್ತಾರಂತೆ. ನಕ್ಷತ್ರ ಕೂಡ ಇವತ್ತು ರಾತ್ರಿ ನಾನು ಬರಲ್ಲ, ಫ್ರೆಂಡ್ ಮನೇಲೇ ಉಳ್ಕೋತೀನಿ ಅಂತ ಹೇಳ್ತಾ ಇದ್ಲು. ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾವಿಬ್ರು ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬರೋಣ. ಓ ಹೌದಾ, ಹಾಗಾದರೆ ಸರಿ ಅತ್ತೆ. ಸರಿ, ಹಾಗಾದರೆ ನೀನು ಬೇಗ ರೆಡಿಯಾಗು, ಇಬ್ರು ಹೋಗೋಣ. ಅಬ್ಬಾ, ಒಳ್ಳೇದಾಯ್ತು. ನನ್ನ ದುಡ್ಡೆಲ್ಲ ಖಾಲಿ ಆಗಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ಅಂತೂ ಇವತ್ತು ಊಟ ತರಿಸೋದಿಲ್ಲ,
ಆರಾಮಾಗಿ ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತೀನಿ. ಅರೆ, ಇದೇನೇ ರೇಣುಕಾ, ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿದ್ಯಪ್ಪ. ನೀನ್ ನೋಡಿದ್ರೆ ಇವಾಗ ಸೊಸೆ ಜೊತೆ ಬರ್ತಾ ಇದ್ಯಾ? ಯಾಕೆ ಲೇಟ್ ಆಯ್ತು? ಅದೇನಿಲ್ಲ ಕಣೆ ಕಲಾವತಿ, ಮನೇಲಿ ಯಾರೂ ಇರಲಿಲ್ಲ. ಮನೆ ಒಂದೇ ಬಿಟ್ಟು ಬರೋದಕ್ಕಾಗತ್ತಾ? ನಿನ್ನಣ್ಣ ಅಲ್ಲೆಲ್ಲೋ ಕೆಲಸ ಇದೆ ಅಂತ ಹೋಗಿದ್ದಾರೆ. ಇನ್ನ ನಿನ್ನ ಮಗನೋ, ಅವನಂತೂ ಆಫೀಸಿಗೆ ಹೋದನು ಕೆಲವು ದಿನ ಬರೋದೇ ಇಲ್ಲ. ಏನೋ ಡ್ಯೂಟಿ ಅಂತ ಎಷ್ಟೊತ್ತಿಗೂ ಅಲ್ಲೇ ಇರ್ತಾನೆ. ಇನ್ನು ನಕ್ಷತ್ರ ಫ್ರೆಂಡ್ ಮನೆಗೆ ಹೋದಳು, ಅಲ್ಲೇ ಇರ್ತೀನಮ್ಮ ಇವತ್ತು ಬರಲ್ಲ ಅಂತ ಹೇಳಿದ್ದು. ಹಾಗಾಗಿ ಸೊಸೆ ಒಬ್ಳನ್ನೇ ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗಿಲ್ಲ ಕಣೆ. ಅದಕ್ಕೆ ರಾತ್ರಿ ಇಬ್ರು ಒಟ್ಟಿಗೆ ಹೋಗಿ ಬರೋಣ, ಏನಾಗಲ್ಲ ಅಂತ ಸುಮ್ಮನಾದ್ವಿ. ನಕ್ಷತ್ರ, ನೀನು ಮೊದಲನೇ ಸಾರಿ ಈ ಮನೆಗೆ ಬಂದಿದ್ಯಾ. ಮನೆನೆಲ್ಲ ನೋಡ್ಕೊಂಡು ಬಾ ಹೋಗಮ್ಮ. ಆಮೇಲೆ ಮಗು ಮಾತಾಡ್ಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋದಕ್ಕಾಗತ್ತೆ. ಹಾಂ ಸರಿ ಅತ್ತೆ. ರೇಣುಕಾ, ಮಗನ ಮದುವೆ ಆದಮೇಲೆ ನಾನು ಆ ಕಡೆ ಬರೋದಕ್ಕೂ ಆಗಿಲ್ಲ ನೋಡು. ಹೇಗೆ ನಿನ್ನ ಸೊಸೆ ನಿನಗೆ ಹೊಂದ್ಕೋತಾಳ ಹೇಗೆ? ಅಯ್ಯೋ, ತುಂಬ ಒಳ್ಳೆ ಹುಡುಗಿ ಕಣೆ. ಮನೆ ಎಲ್ಲ ಕೆಲಸನೂ ಮಾಡ್ತಾಳೆ. ಅಡುಗೆ ತಿಂಡಿ ಅಂದರೆ ಅಷ್ಟು ರುಚಿಯಾಗಿ ಮಾಡ್ತಾಳೆ ಕಣೆ. ತಿಂದರೆ ಬಾಯಲ್ಲಿ ಇಡೋದೇ ತಡ ಕರ್ಗೋಗುತ್ತೆ ನೋಡು. ಆದರೆ ಒಂದು ಸ್ವಲ್ಪ ಕೆಲಸ ನಿಧಾನ ಮಾಡ್ತಾಳೆ ಬಿಟ್ರೆ ಎಲ್ಲನೂ ನೀಟಾಗಿ ಮಾಡ್ತಾಳೆ ಕಣೆ. ಅಯ್ಯೋ, ಹಾಗಾದರೆ ನೀನೇ ಪುಣ್ಯ ಮಾಡಿದ್ಯಾ ಕಣೆ. ನಮ್ಮನೇಲೂ ಒಬ್ಳು ಇದ್ದಾಳೆ, ಬಂದು 2-3 ವರ್ಷ ಆಯಿತು. ಆದ್ರೂ ಒಂದು ಕೆಲಸ ನೆಟ್ಟಗೆ ಮಾಡಲ್ಲ ಕಣೆ. ಯಾವಾಗಲೂ ನಾನೇ ಕೆಲಸ ಮಾಡ್ತಿರ್ಬೇಕು ನೋಡು. ಸೊಸೆ ಬಂದ್ರೂ ನಾನು ಸೊಂಟ ಬಗ್ಸೋದಂತೂ ನಿಲ್ಸೇ ಇಲ್ಲ. ಅಯ್ಯೋ ಹೌದೇನೆ, ಹೋಗ್ಲಿ ಬಿಡು, ಏನು ಮಾಡೋದಕ್ಕಾಗತ್ತೆ ಹೇಳು. ಮನೆ ಸೊಸೆ ಎಲ್ಲಿಗೆ ಅಂತ ಹೋಗ್ತಾಳೆ. ನೀನೇ ಸ್ವಲ್ಪ ನಿಧಾನವಾಗಿ ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳು. ಮತ್ತು ಸುಮ್ಮನೆ ಯಾಕೆ ಮನಸ್ತಾಪ ಎಲ್ಲ ಬರೋದು? ಅಯ್ಯೋ, ಅದೇನು ಅಂತ ಹೇಳಲೆ. 3 ವರ್ಷ ಆದರೂ ಕೂಡ ಇನ್ನೂ ಹೊಸ ಮದುಮಗಳ ಥರ ಆಡ್ತಾಳೆ. ಒಂದು ಕೆಲಸ ಮಾಡೋದಕ್ಕೆ 1 ಗಂಟೆ ತಗೋತಾಳೆ. ಹಾಗೆ ಕೆಲಸ ಮಾಡಿದ್ರೆ ದಿನಪೂರ್ತಿ ಆದರೂ ಮನೆ ಯಾವ ಕೆಲಸನೂ ಮುಗಿಯಲ್ಲ ನೋಡು. ನನಗಂತೂ ಅವಳು ಮಾಡೋ ಕೆಲಸನೆಲ್ಲ ನೋಡಿ ನೋಡಿ ನನಗೆ ಬೇಜಾರು. ಅದಕ್ಕೆ ನಾನು ಬೆಳಗ್ಗೆ ಎದ್ದು ನನಗೇನು ಬೇಕೋ ಎಲ್ಲನೂ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ ಹೌದೇನೆ, ಆ ವಿಷಯದಲ್ಲಿ ನನ್ನ ಸೊಸೆ ಅಂತೂ ಅಪ್ರಂಜಿ ಕಣೆ. ಮನೆ ಎಲ್ಲ ಕೆಲಸನೂ ನೀಟಾಗಿ ಮಾಡ್ಕೊಂಡು ಹೋಗ್ತಾಳೆ ನೋಡು. ಅವಳು ಬಂದಾಗಿಂದ ನಾನಂತೂ ಒಂದು ಕೆಲಸನೂ ಮಾಡಿಲ್ಲ. ನನಗಂತೂ ತುಂಬಾ ರೆಸ್ಟ್ ಸಿಗ್ತಾ ಇದೆ. ಏನು ಒಳ್ಳೆ ರೀತಿ ಇದ್ದರೆ ಸಾಕು. ಏನು ಮಾಡೋದು ಹೇಳು, ಎಲ್ಲನೂ ಪಡ್ಕೊಂಡು ಬಂದಿರಬೇಕು. ನಮ್ಮ ಹಣೆಯಲ್ಲಿ ಅದೆಲ್ಲ ಬರ್ದಿಲ್ಲ. ನಮಗೆ ಸಿಕ್ಕಿರೋ ಸೊಸೆಲೆ ಏನು ಮಾಡೋದಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಸರಿ, ಹಾಗಾದರೆ ಊಟಕ್ಕೆ ಟೈಮ್ ಆಯಿತು, ಊಟ ಮಾಡೋರಂತೆ ಬನ್ನಿ. ಆಹಾ, ಯಾರಿಗೆ ಗೊತ್ತು ಸೌಮ್ಯ ಏನೇನು ಮಾಡ್ತಾಳೋ. ಆದರೆ ಅವರತ್ತೆ ಎಲ್ರೆದ್ರಿಗೆ ಸೊಸೆನ ಬಿಟ್ಕೊಡ್ಬಾರ್ದು ಅಂತ ಬಿಟ್ಕೊಟ್ಟಿರಲ್ಲ. ಆದರೆ ನಮ್ಮತ್ತೆನೂ ಇದ್ದಾರೆ, ಎಲ್ರೆದ್ರಿಗೂ ನಾನೇನು ಚಿಕ್ಕ ತಪ್ಪು ಮಾಡಿದ್ರೆ ಸಾಕು ಎಲ್ಲಾನು ಹೇಳ್ಬಿಡ್ತಾರೆ. ಅಲ್ಲ, ರೇಣುಕಾ ಆಂಟಿಗೂ ಬುದ್ಧಿ ಇಲ್ವಾ? ಅವ್ರ ಸೊಸೆ ಹೇಗಾರು ಇರಲಿ, ಅದನ್ನು ಎಲ್ರ ಎದುರಿಗೂ ಹೊಗಳೋ ಅಂಥದ್ದು ಏನಿದೆ? ಅವರಷ್ಟೆಲ್ಲ ಹೇಳಿದ್ದಕ್ಕೇನೆ ಇವತ್ತು ನನ್ನತ್ತೆ ನನ್ನ ಬಗ್ಗೆ ಇಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿದ್ದು. ಛೇ, ನಾನೇ ಹಿಂದೆ ಇದ್ದೆ ಗೊತ್ತಾಯ್ತು. ನನಗೆ ಗೊತ್ತಿಲ್ಲದೇನೆ ಇನ್ನು ಎಷ್ಟೆಷ್ಟು ಮಾತಾಡಿದಾರೋ. ಹೇಗಾದರೂ ಮಾಡಿ ರೇಣುಕಾ ಆಂಟಿ ಇನ್ಯಾವತ್ತೂ ಸೊಸೆ ಬಗ್ಗೆ ಹೊಗಳ್ಳೇಬಾರ್ದು, ಆ ಥರ ಮಾಡಬೇಕು. ಓಹೋ ಸೌಮ್ಯ, ನಾನು ನಿನ್ನ ಹತ್ರ ಮಾತಾಡೋದಕ್ಕೆ ನೀನು ಸಿಕ್ಕೇ ಇರಲಿಲ್ಲ ನೋಡು. ಹೇಗಿದೆಯಾ? ಗಂಡನ ಮನೆಗೆ ಬಂದಮೇಲೆ ಎಲ್ಲನೂ ಚೆನ್ನಾಗಿದೆಯಾ? ಅತ್ತೆ ನಿನ್ನ ಜೊತೆ ಚೆನ್ನಾಗಿ ನಡ್ಕೋತಾರಾ? ಹಾಂ ಹೌದು ಶ್ರುತಿ ಅವರೇ, ಅತ್ತೆ ತುಂಬ ಒಳ್ಳೆಯವರು. ನನಗೆ ಒಂದು ಮಾತು ಭಯಲ್ಲ ಗೊತ್ತಾ. ನಾನು ಬಂದು ಇಷ್ಟು ದಿನ ಆಯ್ತಲ್ಲ, ನಾನು ಏನೇ ತಪ್ಪು ಮಾಡಿದ್ರೂ ಹೀಗಲ್ಲ ಹಾಗೆ ಅಂತ ಹೇಳ್ತಾರೆ ಹೊರತು ಒಂದು ಮಾತು ಭಯಲ್ಲ. ಛೇ, ಇವಳಾದರೂ ಏನಾದರೂ ಒಂದು ಹೇಳ್ತಾಳೆ ಅಂದ್ಕೊಂಡ್ರೆ ಇವಳು ತನ್ನ ಅತ್ತೆ ತುಂಬ ಒಳ್ಳೆಯವರು ಅಂತ ಹೊಗಳಿ ಅಟ್ಟಕ್ಕೇರಿಸ್ತಿದ್ದಾಳೆ. ಹೇಗಾದರೂ ಮಾಡಿ ಇವರಿಬ್ಬರ ಮಧ್ಯೆ ನಾನೇ ಹುಳಿ ಹಿಂಡಬೇಕು. ಅಲ್ಲ, ಇವತ್ತು ಹುಳಿ ಹಿಂಡಿಲ್ಲ ಅಂದರೆ ನಾಳೆ ನನ್ನತ್ತೆ ಎದ್ದು ಅವ್ರ ಮನೆ ಸೊಸೆ ನೋಡ್ಕಲ್ತ್ಕೋ, ಅವ್ರ ಮನೆ ಅತ್ತೆ ನೋಡ್ಕಲ್ತ್ಕೋ ಅಂತ ಸುಮ್ಮನೆ ಭಾಷಣ ಹೇಳ್ತಾರೆ. ಅದ್ರ ಬದಲು ನಾನು ಇವರಿಬ್ಬರ ಮಧ್ಯೆ ಏನಾದರೂ ಒಂದು ಚಿಕ್ಕ ಜಗಳ ತಂದಿಟ್ರು ನಾಳೆ ದಿನ ರೇಣುಕಾ ಆಂಟಿನೇ ಬಂದು ಹೇಳ್ತಾರೆ ನನ್ನ ಸೊಸೆ ಹಾಗೆ ಮಾಡಿದ್ಲು ಹೀಗೆ ಮಾಡಿದ್ಲು ಅಂತ. ಆವಾಗ ಅತ್ತೆ ತೆಪ್ಪಗೆ ಬಾಯಿ ಮುಚ್ಕೊಂಡಿರ್ತಾರೆ. ಛೇ ಸೌಮ್ಯ, ನೀನು ತುಂಬಾನೇ ಒಳ್ಳೆಯವಳು ಕಣೆ. ಅಲ್ಲ, ನೀನು ಅತ್ತೆ ಬಗ್ಗೆ ಎಷ್ಟು ಒಳ್ಳೆಯ ಅಭಿಪ್ರಾಯ ಹೇಳ್ತಿದ್ಯಾ. ಆದರೆ ಮತ್ತೆ ನಿನ್ನ ಬಗ್ಗೆ ಎಷ್ಟೊಂದು ಕೆಟ್ಟದಾಗಿ ಮಾತಾಡ್ತಾ ಇದ್ರು ಗೊತ್ತಾ ಅತ್ತೆ ಹತ್ರ. ಏನು ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ರು? ನೀವೇನು ಹೇಳ್ತಿದ್ದೀರಾ ಶ್ರುತಿ ಅವರೇ? ಹೌದು ಸೌಮ್ಯ, ನಾನು ಅವ್ರ ಮಾತನ್ನ ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡಿಕೊಂಡೆ. ನಾನು ಸೊಸೆ, ನೀವು ಸೊಸೆ, ನನ್ನ ಬಗ್ಗೆ ನಮ್ಮತ್ತೆ ಮಾತಾಡಿದಾಗ ನನಗೆ ಎಷ್ಟು ಬೇಜಾರಾಗುತ್ತೋ ಅಷ್ಟೇ ಬೇಜಾರು ನಿಮಗೂ ಆಗತ್ತೆ ಅಲ್ವಾ? ನೀವು ನೋಡಿದ್ರೆ ನಿಮ್ಮತ್ತೆ ತುಂಬ ಒಳ್ಳೆಯವರು ಅಂತ ಹೇಳ್ತಿದ್ದೀರಾ, ಆದರೆ ನಿಮ್ಮತ್ತೆ ನಮ್ಮತ್ತೆ ಹತ್ರ ನೀವು ಒಂದು ಕೆಲಸನೂ ಮಾಡಲ್ಲ, ಮಾಡಿರೋ ಕೆಲಸನೆಲ್ಲ ಒಟ್ರಾಶಿ ಮಾಡ್ಕೊಂಡು ಹೋಗ್ತೀರಾ.
ಒಂದು ಕಸ ಗುಡ್ಸಿದ್ರು ಕಸ ಹೋಗಿರಲ್ಲ, ಬಟ್ಟೆ ತೊಳೆದ್ರೆ ಬಟ್ಟೆಲಿ ಕೊಳೆ ಹೋಗಲ್ಲ, ಅಡುಗೆ ಅಂತೂ ಸ್ವಲ್ಪನೂ ಚೆನ್ನಾಗಿ ಮಾಡಲ್ಲ ಅವರು. ಏನೇನೋ ಹೇಳ್ತಾ ಇದ್ರು, ಅಡುಗೆ ಮನೆನೆಲ್ಲ ಗಲೀಜಾಗಿ ಇಟ್ಕೋತೀರಾ, ಇನ್ನು ಏನೇನೋ ತುಂಬಾನೇ ಹೇಳಿದ್ರು. ನನಗಂತೂ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಬೇಜಾರಾಯ್ತು ಸೌಮ್ಯ. ಏನು ಅತ್ತೆ ಇಷ್ಟೆಲ್ಲ ಹೇಳಿದ್ರಾ? ಛೇ, ಅಯ್ಯೋ ಇಷ್ಟೇ ಅಲ್ಲ ಸೌಮ್ಯ, ಇನ್ನು ಏನೇನೋ ಹೇಳಿದ್ರು. ಆದ್ರೆ ನಾನು ಅದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕಾಗ್ದೇನೆ ಬೇಜಾರು ಮಾಡ್ಕೊಂಡು ರೂಮಿಗೆ ಹೋಗ್ಬಿಟ್ಟೆ. ಅಲ್ಲ, ನನಗೇನು ಕೆಲಸ ಬರ್ದೇ ಇದ್ರು ಕೂಡ ನಾನು ಕಷ್ಟಪಟ್ಟು ಅತ್ತೆ ಮನೆಯವ್ರಿಗೆಲ್ಲ ಬೇಜಾರಾಗಬಾರ್ದು, ಗೊತ್ತಾದ್ರೆ ಸುಮ್ಮನೆ ಏನು ಬರ್ದಿರೋಳ್ನ ಈ ಮನೆ ಸೊಸೆ ಮಾಡ್ಕೊಂಡಿದ್ದಾರೆ ಅಂತ ಬೇಜಾರು ಮಾಡ್ಕೋತಾರೆ ಅನ್ನೋ ಕಾರಣಕ್ಕೆ ಎಲ್ಲಾನು ಮಾಡ್ತೀನಿ. ಅದು ಅಲ್ಲದೆ ನನಗೆ ಅಡುಗೆ ಅಂದರೆ ಏನು ಅಂತಾನೆ ಗೊತ್ತಿಲ್ಲ, ಆದರೂ ಕೂಡ ಅಡುಗೆ ಎಲ್ಲ ನೀಟಾಗಿ ಮಾಡೋ ಹಾಗೇನೆ ಹೋಟೆಲಿಂದ ತರಿಸ್ಬಿಟ್ಟು ಕೊಡ್ತೀನಿ. ಆದರೆ ಇವ್ರಿಗೆ ಅದೆಲ್ಲ ಏನೂ ಇಲ್ಲ. ಬೇರೆಯವ್ರ ಹತ್ರ ಸೊಸೆಂದ್ರ ಬಗ್ಗೆ ಚಾಡಿ ಹೇಳೋದು ಒಂದೇ ಮುಖ್ಯ. ಓಹೋ, ಅಂದ್ರೆ ಇವಳತ್ತೆ ಹೇಳಿದ್ದು ಅಡುಗೆನ ತುಂಬಾ ರುಚಿಯಾಗಿ ಮಾಡ್ತಾಳೆ ಅಂತ ಇವಳು ಹೋಟೆಲಿಂದ ತರಿಸಿರೋ ಅಡುಗೆಗ? ಶ್ರುತಿ ಮೊದಲಿಂದನೂ ಹೀಗೆ, ತನ್ನೆದ್ರಿಗೆ ಯಾರಾದರೂ ಸ್ವಲ್ಪ ಖುಷಿಯಾಗಿದ್ದಾರೆ ಅಂತ ಕಂಡ್ರೂ ಇವಳಿಗೆ ತಡ್ಕೊಳಕ್ಕಾಗಲ್ಲ. ಹಾಗಾಗಿನೇ ಯಾರೇ ಖುಷಿಯಾಗಿರ್ಲಿ ಅವ್ರ ಖುಷಿನ ಹಾಳು ಮಾಡಿ ತಾನು ನೆಮ್ಮದಿಯಾಗಿರ್ತಾಳೆ. ಕಲಾವತಿ ಶ್ರುತಿ ಬಗ್ಗೆ ಹೇಳಿರೋದು ಕೇಳಿಸ್ಕೊಂಡು ಇದಕ್ಕೆಲ್ಲ ಕಾರಣ ರೇಣುಕಾ ಮತ್ತೆ ರೇಣುಕನ್ ಸೊಸೆ ತುಂಬಾ ಖುಷಿಯಾಗಿರೋದು ಅನ್ನೋದು ಶ್ರುತಿ ಅಭಿಪ್ರಾಯ. ಹಾಗಾಗಿನೇ ಅವರಿಬ್ರು ಮಧ್ಯೆ ಹುಳಿ ಹಿಂಡಿ ಹೇಗಾದ್ರೂ ಜಗಳ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾಳೆ. ಮಗನ್ ಮದ್ವೆ ಆಗಿ ಸೊಸೆ ಮನೆಗೆ ಬಂದ್ಮೇಲೆ ಎಷ್ಟೇ ಕಷ್ಟನೋ ಸುಖನೋ ಅತ್ತೆ ಸೊಸೆ ಇಬ್ರು ಹೇಗೋ ಹೊಂದ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅವರಿಬ್ರು ಮಧ್ಯೆ ಬಿರುಕು ಬರೋದಕ್ಕೆ ಮೂರನೇ ವ್ಯಕ್ತಿನೇ ಕಾರಣ. ಅವರಿಗೆ ಇವರಿಬ್ರು ಸುಖನ ನೋಡಿ ಸಹಿಸ್ಕೊಳ್ಳೋದಕ್ಕಾಗಲ್ಲ, ಹಾಗಾಗಿ ಬಂದು ಅವರಿಬ್ರು ಮಧ್ಯೆ ಹುಳಿ ಹಿಂಡ್ತಾರೆ. ಮುಂದೆ ಸೌಮ್ಯ ಮತ್ತೆ ರೇಣುಕಾ ಸಂಬಂಧ ಹೇಗಿರುತ್ತೆ, ಸೌಮ್ಯ ಶ್ರುತಿ ಮಾತು ಕೇಳಿ ತುಂಬ ಬದಲಾಗ್ತಾಳ, ಇದನ್ನೆಲ್ಲ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.